ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಹಳಷ್ಟು ಬಾರಿ ಚರ್ಚೆಯಾದಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಅದು ಅಧಿಕಾರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ. ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೀತಾ ಇದೆ. ಈ ಮಧ್ಯೆ ಮೇ 15ಕ್ಕೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಒಂದು ಸಿಹಿ ಸುದ್ದಿಯನ್ನು ಹೈಕಮಾಂಡ್ ನಾಯಕರು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅಂಥದ್ದೇ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಾಯಿತು. ಆದರೆ ಇಲ್ಲಿಯ ತನಕವೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂಥ ವಿಚಾರವನ್ನು ಮಾತಾಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ಈ ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿನ್ನೆಯ ಮತ್ತು ಇವತ್ತಿನ ಹೇಳಿಕೆ, ಮುಖ್ಯಮಂತ್ರಿ ಬದಲಾವಣೆಗೆ ನಾವು ದಿನಾಂಕವನ್ನು ನಿಗದಿ ಮಾಡಿಲ್ಲ ಮತ್ತು ನಾವು ಏನಾದರೂ ಅದನ್ನು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತಂದರೆ ನಾವು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಹೇಳಿಕೆ DKಶಿ ಅವರ ಆಸೆಗೆ ತಣ್ಣೀರು ಎರಚಿದಂತೆ ಕಾಣ್ತಾ ಇದೆ. ಈ ಮಧ್ಯೆ DK ಶಿವಕುಮಾರ್ ಅವರು ಇವತ್ತು ಮಾತನಾಡ್ತಾರೆ, ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನೇ ಹೇಳಿದ್ರು ಕೂಡ ನಾವದನ್ನು ಪ್ರಸಾದದ ರೀತಿ ಸ್ವೀಕರಿಸ್ತೇವೆ ಅಂತ ಮಾರ್ಮಿಕವಾಗಿ ನುಡಿದಿರುವಂಥ DK ಶಿವಕುಮಾರ್ ಅವರು ಅಸಹಾಯಕರಾದರ, ಅವರ ಕನಸು ನುಚ್ಚು ನೂರಾಯ್ತಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರದಲ್ಲಿ DCM DKಶಿ ಅವರಿದ್ದಾರಾ? ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ DKಶಿ ಎಂಡ್ ಗೇಮ್. DK ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಶುರುವಾಯ್ತಾ DKಶಿ ಅವರ ಎಂಡ್ ಗೇಮ್? ಒಂದೆಡೆ ಪಟ್ಟ ಬಿಟ್ಟುಕೊಡೋಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ, ಇನ್ನೊಂದೆಡೆ CM ರೇಸ್ಗೆ ಖರ್ಗೆ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲಿ ಏನಾದರೂ ಖರ್ಗೆ ಅವರ ಹೆಸರಿದೆಯಾ ಅಂತ. ವರ್ಕೌಟ್ ಆಗ್ಲಿಲ್ವಾ DK ಬ್ರದರ್ಸ್ ಪ್ಲಾನ್? ಖಾಲಿ ಆಯ್ತಾ ಟ್ರಬಲ್ ಶೂಟರ್ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು? ಒಂದರ್ಥದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ ಹಾಗೆ DK ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. 3 ವರ್ಷ ಕಳೆದರೂ ಕೂಡ DKಶಿ ಅವರಿಗೆ CM ಗದ್ದುಗೆ ಸಿಗುವಂತಹ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಪಕ್ಷವನ್ನ ಸಂಘಟಿಸಿ ತಮ್ಮದೇ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದವರು DK ಶಿವಕುಮಾರ್ ಅವರು. ಗೊತ್ತಿಲ್ಲ ಆರಂಭಿಕ ದಿನಗಳಲ್ಲಿ ಅಧಿಕಾರ ಹಂಚಿಕೆಯ ಮಾತುಕತೆ ಏನಾದರೂ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಆಗಿದೆಯಾ ಅಂತ. ಆ ರೀತಿ ಏನಾದರೂ ಆಗಿದ್ದರೆ ನನಗೆ ಅಧಿಕಾರವನ್ನ ಬಿಟ್ಟು ಕೊಡಬೇಕು, 3 ವರ್ಷಗಳು ಕಳೀತಾ ಇದೆ, ಇದೆಲ್ಲವನ್ನ ಒತ್ತಡವನ್ನ DK ಬ್ರದರ್ಸ್ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅಷ್ಟೇ ವಿಶ್ವಾಸದಲ್ಲಿದ್ರು DK ಶಿವಕುಮಾರ್ ಅವರು. ಅವರ ಬೆಂಬಲಿಗರು ಕೂಡ ಅಷ್ಟೇ. ಎಲ್ಲರಿಗೂ ಒಂದು ಆಸೆ ಇತ್ತು. ಅವರ ಬೆಂಬಲಿಗ ಶಾಸಕರು ಅಂಥದ್ದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. 100ಕ್ಕೆ 100 DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ. ಆದರೆ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಏನಾದರೂ ಆಗಬಹುದು ಅನ್ನುವಂಥ ನಿರೀಕ್ಷೆಯ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ, ತಾನೂ CM ರೇಸ್ನಲ್ಲಿದ್ದೇನೆ ಅನ್ನುವಂಥ ಹೇಳಿಕೆ, ಜೊತೆಗೆ CM ಗಾದಿಯ ಕನಸು ಕಾಣ್ತಾ ಇದ್ದಂತಹ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಕನಸು ಭಗ್ನ ಮಾಡುವಂಥ ಒಂದು ಕೆಲಸವಾಯ್ತಾ? ಕಾಂಗ್ರೆಸ್ ಪಾಳೆಯದಲ್ಲಿ ಇದು ಇನ್ನೇನಾದರೂ ಬೆಳವಣಿಗೆಗೆ ಸಾಕ್ಷಿಯಾಗಬಿಡುತ್ತಾ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಾಗ್ತಾ ಇದೆ. DK ಶಿವಕುಮಾರ್ ಅವರು ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಿದ್ರು, ಏನೆಲ್ಲ ಅಸ್ತ್ರಗಳನ್ನು ಬಳಸಿದ್ರು, ಯಾರನ್ನೆಲ್ಲ ಟಾರ್ಗೆಟ್ ಮಾಡಿದ್ರು, ಎಲ್ಲವೂ ಚರ್ಚೆ ಆಗ್ತಾ ಇತ್ತು. ಮೇ 15ಕ್ಕೆ ಅವರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿ ಹೈಕಮಾಂಡ್ ನಾಯಕರಿಂದ ಬರಬಹುದಾ ಅನ್ನುವಂಥ ನಿರೀಕ್ಷೆಯೂ ಇತ್ತು. ಆದರೆ ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಖಡಾಖಂಡಿತವಾಗಿ ನನ್ನ ಸ್ಥಾನವನ್ನು ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟ ಕಾಣ್ತಾ ಇದ್ದಾರೆ. ಮತ್ತು ಈ ಮಧ್ಯೆ
ಇವತ್ತು ಒಂದು ಬೆಳವಣಿಗೆ ಆಗಿದೆ ಇಂಟ್ರೆಸ್ಟಿಂಗ್ಲಿ. ಸಿದ್ದರಾಮಯ್ಯನವರ ವಾಚ್ ಈ ಹಿಂದೆ ಕೂಡ ಚರ್ಚೆ ಆಗಿತ್ತು, ಹ್ಯೂಬ್ಲೆಟ್ ವಾಚ್ ಚರ್ಚೆ ಆಗಿತ್ತು. ಇವತ್ತು ಸಿದ್ದರಾಮಯ್ಯನವರ ವಾಚ್ ನಿಂತೋಗಿತ್ತಂತೆ. ಟೈಮ್ ಕೈ ಕೊಡ್ತಾ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿ ಅವರಿಗೆ ಏನಾದರೂ ಮತ್ತೆ ಗುಡ್ ನ್ಯೂಸ್ ಅನ್ನುವಂಥ ಚರ್ಚೆ ಎಲ್ಲ ಕಡೆ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ಸಮಯ ಸರಿಗಿದೆಯಾ, ಮುಖ್ಯಮಂತ್ರಿ ಗಾದಿಯಿಂದ ಇಳಿತಾರಾ ಇಳಿಯಲ್ವಾ, ಈ ಚರ್ಚೆ ಮಧ್ಯೆ ಸಿದ್ದರಾಮಯ್ಯನವರ ವಾಚ್ ಕೆಟ್ಟೋಗಿತ್ತಂತೆ. ಅದು ಯಾವಾಗ? ಡಿ ಕೆ ಶಿ ಅವರು ಮಾತಾಡೋವಾಗ ಇವರು ತಮ್ಮ ಟೈಮ್ ಸರಿ ಮಾಡ್ಕೊಂಡ್ರಂತೆ. ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸರ್ ಟೈಮ್ ಕೆಟ್ಟೋಗಿದೆ ಸರ್, ನಿಮ್ದು ನಿಂತೋಗ್ಬಿಟ್ಟಿದೆ ಸರ್ ವಾಚಲ್ಲಿ ಅಂತ ಹೇಳ್ತಾರಂತೆ. ಅದನ್ನ ಬೇರೆಯವ್ರ ಕೈ ಕೊಟ್ಟು, ಅವ್ರ ಪಕ್ಕ ಕೂತಿದ್ದವ್ರ ಕೈ ಕೊಟ್ಟು ಅದನ್ನ ಸರಿ ಮಾಡಿಸ್ಕೊಂಡು ಪುನಃ ಕಟ್ಕೊಳ್ತಾರಂತೆ ಸಿದ್ದರಾಮಯ್ಯನವರು. ಚಂದ್ರಶೇಖರ್ ಅವರು ಸಿದ್ದರಾಮಯ್ಯನವರ ವಾಚನ್ನ ರೀಸೆಟ್ ಮಾಡಿಕೊಡ್ತಾರಂತೆ. ಸಿದ್ದರಾಮಯ್ಯನವರಿಗೆ ಸಮಯ ತುಂಬಾ ಚೆನ್ನಾಗಿದೆ, ಅವರಿಗೆ ರಾಜ ವಿಯೋಗ ಇಲ್ಲ, ಹೀಗಾಗಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನುವಂಥ ಚರ್ಚೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಯೋಗ ಇದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜವಿಯೋಗ ಇಲ್ಲ, ಹೀಗಾಗಿ ಅವರೇ ಮುಂದುವರಿತಾರೆ. ಡಿ ಕೆ ಶಿ ಅವರ ಕನಸು ಭಗ್ನ ಆಗುವಂತಹ ಕೆಲಸ ಆಯಿತು. ಒಂದೆಡೆ ಸಿಎಂ ಆಪ್ತ ಬಣದವರು ಡೆಲ್ಲಿಗೆ ಹೋದ್ರು, ಅಹಿಂದ ಕಾರ್ಡ್ ಪ್ಲೇ ಮಾಡುವಂತಹ ಕೆಲಸ ಮಾಡಿದ್ರು, ಒತ್ತಡವನ್ನು ತರುವಂತಹ ಕೆಲಸ. ಅಹಿಂದ ನಾಯಕರನ್ನ ಬಿಟ್ಟು ನೀವೇನು ಮಾಡಕ್ ಸಾಧ್ಯ ಇಲ್ಲ, ಆ ಥರ ಏನಾರು ಮಾಡಿದ್ರೆ ಅದಕ್ಕೆ ತಕ್ಕನಾದಂತಹ ಪಾಠವನ್ನು ಕಲಿಸಬೇಕಾಗತ್ತೆ ಅನ್ನುವಂಥ ಒತ್ತಡವನ್ನು ಮುಖ್ಯಮಂತ್ರಿಗಳ ಆಪ್ತ ಬಣದವರು ಹೋಗಿ ಹೈಕಮಾಂಡ್ ನಾಯಕರ ಹತ್ರ ಮಾತಾಡಿದ್ರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು, ಎಚ್ ಸಿ ಮಹದೇವಪ್ಪನವರು ಎಲ್ಲರೂ ಹೋದರು. ಈ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡಿ ಅಂತ ಡಿ ಕೆ ಬ್ರದರ್ಸ್ ಡೆಲ್ಲಿಗೆ ಹೋದರು. ನಾನಿಲ್ಲಿ ಗಾಳಿ ಸೇವನೆಗೆ ಬಂದಿಲ್ಲ ಅನ್ನುವಂಥ ಮಾತುಗಳು ಡಿ ಕೆ ಶಿವಕುಮಾರ್ ಅವರದು. ಬಹಳಷ್ಟು ಚರ್ಚೆ ಆಯಿತು, ಏನು ಬೇಕಾದ್ರೂ ಆಗ್ಬಿಡಬಹುದು ಮೇ ಮೊದಲ ವಾರದಲ್ಲಿ ಅಂತ. ಅದರಲ್ಲೂ ಪ್ರಮುಖವಾಗಿ ಮೇ 4 ಸೋಮವಾರದ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ರಾಜಕೀಯದಲ್ಲಿ, ಕರ್ನಾಟಕದ ರಾಜಕೀಯದಲ್ಲಿ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಗಳಾಯಿತು. ಬಟ್ ಈ ಮಧ್ಯೆ ನಿನ್ನೆ ಮತ್ತು ಇವತ್ತಿನ ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಒಂದರ್ಥದಲ್ಲಿ ಎಲ್ಲವನ್ನೂ ಕೂಡ ಬದಲಾಯಿಸುವಂಥ ಹೇಳಿಕೆಗಳಾಗ್ಬಿಡ್ತಾ ಅಂತ ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. JDS ವಕ್ತಾರರಾದಂತಹ ರಿಷಿಕ್ ಗೌಡ ಅವರು, BJP ವಕ್ತಾರರಾದಂತಹ ವಿಜಯ್ ಪ್ರಸಾದ್ ಅವರು, ಇಬ್ಬರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ರಿಷಿಕ್ ಗೌಡ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ ನಾನು. ಪ್ರತಿಪಕ್ಷವಾಗಿ JDSಗೆ ಏನು ನಿರೀಕ್ಷೆ ಇತ್ತು? ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆ ಏನಾದರೂ ಆಗುತ್ತಾ, ಅಥವಾ ಈಗಿನ ಹೇಳಿಕೆಗಳು ನೋಡಿದ್ರೆ ಏನೂ ಆಗಲ್ಲ, ಯಥಾ ಪ್ರಕಾರ ಮುಂದುವರಿಕೆಯ ಅನ್ನುವಂಥ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ನಥಿಂಗ್ ಪರ್ಸ್ನಲ್, ಯಾರ ಅಗೇನ್ಸ್ಟು ಇಲ್ಲ ನಾವು JDS ಪಕ್ಷದವರು. ಆದರೆ ಕೆಲವೊಂದು ವಿಚಾರ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಉಸ್ತುವಾರಿ ಸಚಿವರು, RCB ಕಪ್ ಗೆದ್ದಾಗ ಹೋಗೋದಕ್ಕೆ ಮುತ್ತು ಕೊಟ್ಟಿರಲಿಲ್ಲ ಅಂತಂದರೆ ಇವತ್ತು 11 ಜನರ ಪ್ರಾಣ ಉಳಿತಾ ಇತ್ತು. ಓಕೆ, ಡೆಲ್ಲಿಗೆ ಎಷ್ಟು ಬಾರಿ ಫ್ಲೈಟಲ್ಲಿ ಹತ್ತಿ ಇಳಿದು ಹೋಗಿ ಟ್ರಾವೆಲ್ ಮಾಡಿದಾರೋ ಅದರಲ್ಲಿ 10% ಅಷ್ಟೇನಾದರೂ ಬ್ಯಾಂಗ್ಳೂರ್ನ ರೌಂಡ್ಸ್ ಹೊಡೆದಿದ್ರೆ, ಏನಾದರೂ ಆದಾಗ ರೌಂಡ್ಸ್ ಹೊಡೆಯೋ ಬದಲು. ಕರೆಕ್ಟ್. ಯಾಕಂದರೆ ನಿಮಗೆ ಡೆಲ್ಲಿಗೆ ಇವರು ಎಷ್ಟು ಬಾರಿ ಹೋಗಿ ಬಂದಿದ್ದಾರೆ ಗಾಳಿ ಕುಡ್ಕೊಂಬರಕ್ಕೆ. ಆ ಡೆಲ್ಲಿಗೆ ಹೋಗಿ ಗಾಳಿ ಕುಡಿಯೋ ಬದಲು ಇಲ್ಲೇ ಅಟ್ಲೀಸ್ಟ್ ಎಲ್ಲರೂ ಒಂದೊಂದು ಕಡೆ ನಿಲ್ಲಿಸ್ಬಿಟ್ಟು ನೀರು ಕುಡ್ದಿದ್ರೆ, ಚಾಯ್ ಕುಡ್ದಿದ್ರೆ, ಟೀ ಕಾಫಿ ಅಥವಾ ಮತ್ತೊಂದು ಏನೋ ಮಾಡಿದರೆ ಇವತ್ತು ಬೆಂಗಳೂರವರ ನಮ್ಮ ಕಷ್ಟ ಸುಖಗಳೇನು ಅಂತ ಅರ್ಥ ಆಗ್ತಾ ಇತ್ತು. ಈ 11 ಜನ ಮತ್ತೆ ಈ ಮೊನ್ನೆ ಆಗಿದಂಥ ನಿಮಗೆ ಏನು ವಿಪರೀತ ಮಳೆಗೆ ಸತ್ರಲ್ಲ, 8 ಜನ ಪ್ಲಸ್ ಬೇರೆ ಬೇರೆ ಕಡೆ ಎಲ್ಲ ಇನ್ನೂ 2-3 ಜನ ಸೇರಿಕೊಂಡು ಒಟ್ಟು ಎಲ್ಲ ಒಂದು 11 ಜನ ಸತ್ತಿದಾರಲ್ಲ, ಇವರನ್ನೆಲ್ಲ ನಾವು ಉಳಿಸ್ಬೋದಾಗಿತ್ತು. ಯಾಕೆ ನಾನು ಈ ವಿಚಾರನ ಮೊದಲೇ ಹೇಳಿದೆ ನಿಮಗೆ ಅಂತ ಹೇಳಿದ್ರೆ, ನೋಡಿ, ನಮಗೂ ನಿಮಗೂ ಎಲ್ಲ ಪೊಲಿಟಿಕಲಿ ನಾವು ನೋಡಿದಾಗ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾವ ಸರ್ಕಾರಗಳಿರ್ತವೆ ಏನು ಅನ್ನೋದು ನಮಗದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ತೆರಿಗೆದಾರರು ಅಥವಾ ಜನಸಾಮಾನ್ಯರು, ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದು ಯಾವುದಾದ್ರೂ ಸರ್ಕಾರ ಬರಲಿ, ಯಾವುದಾದ್ರೂ ಸರ್ಕಾರ ಇರಲಿ ಸ್ವಾಮಿ, ನಮ್ಮ ಅಭಿವೃದ್ಧಿ ಚೂರಾಗಲಿ ಅಂತ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಫಸ್ಟು ಒದಗಿಸ್ಕೊಂಡು ಕೊಡಿ. ಒಂದು. ಎರಡನೇದು, ನೆಮ್ಮದಿಯಿಂದ ನಮಗೆ ಬೆಂಗಳೂರಲ್ಲಿ ಜೀವನ ಕಟ್ಕೊಳಕ್ಕೆ ಬಿಡಿ ಅನ್ನೋವಂಥದ್ದು ಕೇಳ್ಕೊಳ್ಳುವಂಥದ್ದು.
ಆದಮೇಲೆ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಿರೋ ಅಥವಾ ಎಕ್ಸ್ಟ್ರಾ ನೀವು ಅವರಿಗೆ ಲಕ್ಸುರಿ ಕೊಡ್ತಿರೋ ಅದೆಲ್ಲ ಆಮೇಲಿಂದ ಬರುವಂಥದ್ದು. ಬೇಸಿಕ್ಕೇ ಇಲ್ಲ, ಇನ್ ಲಕ್ಸುರಿ ಎಲ್ಲಿ ಬಂತು? ಸೊ ಬೇಸಿಕ್ ಜನಕ್ಕೆ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಏನು ಒದಗಿಸ್ಕೊಂಡು ಕೊಡಬೇಕು ಅದನ್ನ ಸರ್ಕಾರಗಳಿಂದ ಎಕ್ಸ್ಪೆಕ್ಟ್ ಮಾಡ್ತವೆ. 140 ಜನ ಪಾಯಿಂಟ್ ಹೇಳ್ತೀನಿ ನಿಮಗೆ, ಸರ್ಕಾರ ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ಯು ಆರ್ ಪಾಯಿಂಟಿಂಗ್ ಔಟ್ ಡಿ ಕೆ ಶಿವಕುಮಾರ್. ನೋಡು ಅಲ್ಲಿಗೆ ಬರ್ತೀನಿ. ಯಾಕೆ ಆ ಪಾಯಿಂಟ್ಗೆ ಅಂತ ಬರ್ತೀನಿ ಅಂದ್ರೆ, ನೋಡಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಅವರು ಬರ್ತ್ಡೇ ಕೇಕ್ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ಳಿ, ನಮಗೂ ನಿಮಗೂ ನಮಗೆಲ್ಲ ಜನಸಾಮಾನ್ಯರಿಗೂ ಆಗ್ಬೇಕಾಗಿರುವಂಥದ್ದು ಏನಿದೆ ಅಲ್ವಾ? ಆದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇರಬೇಕಾದ್ರೆ ಅವರು ನಿಮಗೆ DCM ಆಗ್ತಾರಾ, CM ಆಗ್ತಾರಾ, ಅಥವಾ CM ಬದಲಾವಣೆ ಆಗುತ್ತಾ ಅಂತ ಈ ರೀತಿ ಚರ್ಚೆಗಳಾಗ್ತಿರ್ಬೇಕಾದ್ರೆ ನಿಮಗೆ ಆಡಳಿತ ಕುಸ್ತೋಗ್ಬಿಡುತ್ತೆ. ಸೊ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಯಾಕೆ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ಪರ್ಟಿಕ್ಯುಲರ್ ಆಗಿ ಎತ್ಕೊಂಡು ಮಾತಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಸಬ್ಜೆಕ್ಟ್ ಇರುವಂಥದ್ದೇನು ಇವತ್ತು ಕೂಡ, ಅಥವಾ ಈ ಹಿಂದೆ ಸುಮಾರು 1.5 ವರ್ಷದಿಂದ ತಮ್ಮ ಮಾಧ್ಯಮದಲ್ಲಿ ಕೂಡ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬರ್ತಾ ಇರೋದೇನು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಪಟ್ಟ ಕೊಡ್ತಾರಾ ಇಲ್ವಾ, ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರಾ ಆಗಲ್ವಾ, ಇದೇ ವಿಚಾರನೇ ಹೇಳ್ಕೊಂಡ್ ಬರ್ತಾ ಇದೀವಿ. ಜನರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಇದೊಂದು ಹಾಸ್ಯಾಸ್ಪದ ಯಾವ ರೀತಿ ಅಂತ ಹೇಳಿದ್ರೆ, ವೆಬ್ ಸೀರೀಸ್ನ 1 ನೋಡ್ಬೋದು, 2 ನೋಡ್ಬೋದು, 3 ನೋಡ್ಬೋದು, ಸೀರಿಯಲ್ಗಳನ್ನ ಮನೇಲಿ ಕುತ್ಕೊಂಡು 1 ವರ್ಷ ನೋಡ್ಬೋದು, 300 ಎಪಿಸೋಡ್, ಅದಾದ್ಮೇಲೆ ನೋಡಕ್ಕಾಗಲ್ಲ ರೀ. ಜನರಿಗೆ ಇವಾಗ ಯಾವ ತರ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಕೆಲವೊಂದ್ಸತಿ ತುಂಬಾ ತಿಂದು ತುಂಬಾ ನೋಡಿ ಕೆಲವೊಂದು ವಾಕ್ಲಿಕೆ ಬಂದ್ಬಿಡುತ್ತಲ್ಲ, ಆ ರೀತಿ ಕಾಂಗ್ರೆಸ್ ಸರ್ಕಾರದವ್ರ ಮೇಲೆ ವಾಕ್ಲಿಕೆ ಬಂದ್ಬಿಟ್ಟಿದೆ ಜನಕ್ಕೆ ಇವತ್ತು. ಯಾಕೆಂದ್ರೆ ನೋಡಿ, ಎಲ್ಲಾ ಪಕ್ಷಗಳಲ್ಲೂ ಕಚಾಟಗಳು ಇರ್ತವೆ. ರಾಜಕೀಯವಾಗಿ ಪೊಸಿಷನ್ ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಮತ್ತೊಂದೇನೋ ಬೆಳಿಬೇಕು ರಾಜಕೀಯವಾಗಿ, ಎಲ್ಲರಿಗೂ ಇರುತ್ತೆ. ನಾನು ಬರೀ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರಿಗೆ 140 ಜನ ಮ್ಯಾಂಡೇಟ್ ಕೊಟ್ಟಾಗ ಅವರು ಬೇಸಿಕ್ ಏನು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯಲ್ಲ, ಜನರ ನೋಡ್ಕೊಳ್ಳುವಂಥದ್ದು, ಜನರ ಕಾಯ್ಬೇಕಾಗಿರುವಂಥದ್ದು, ಜನರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥದ್ದನ್ನ ಮರ್ತು ಬಿಟ್ರೆ ಅದನ್ನ ಒಂದು ಸರ್ಕಾರ ಅಂತಾರ್ರಿ. ಅದು ಆ ಸರ್ಕಾರ ಇದ್ದು ಸತ್ತಂಗೆ. ಅದು ಅವ್ರಿಗೆ ಮಾನ ಮರ್ಯಾದೆ ಏನಾರು ಕಾಂಗ್ರೆಸ್ ಅವ್ರಿಗೆ ಇದ್ದಿದ್ರೆ, ಇನ್ನೂ ಕಾಂಗ್ರೆಸ್ ವಕ್ತಾರರು ಬಂದಿಲ್ಲ, ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಏನಾರು ನೈತಿಕತೆ ಅನ್ನೋದು ಇದ್ದಿದ್ರೆ, ಅವ್ರು ಏನು ಈಗ ಒಂದು ನಾನು ರಾಜಕೀಯ ಒಂದು ಸಮಾಜ ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ರಾಷ್ಟ್ರೀಯ ಪಕ್ಷ ಆಗಿ ಕಾಂಗ್ರೆಸ್ ಇದೆ, ಅವರಿಗೆ 140 ಮ್ಯಾಂಡೇಟ್ ಕೊಟ್ಟಾಗ ಇವತ್ತಿನವರೆಗೂ ನಾವು ಚರ್ಚೆ ಮಾಡೋಣ ಸ್ವಾಮಿ. ಇದು ಅವಲೇ 3ನೇ ವರ್ಷ ನಿಮಗೆ ಬಿಸಿಲಿದೆ, ಇವ್ರು ನೀರು ಕೊಡ್ಲಿಲ್ಲ, ಹೆಚ್ಚಾಗಿ ಮಳೆ ಬಂತು, ಆ ನೀರ್ನ ಹರಿಸೋ ಅಂತ ಯಾವುದೇ ಒಂದು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿಲ್ಲ. ನಿಮಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು 60 ರಿಂದ 75 ಸಾವಿರ ಕೋಟಿನ ಅದ್ರಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ, ನಿಮಗೆ 3.25 ಲಕ್ಷ ಕೋಟಿ, 4 ಲಕ್ಷ ಕೋಟಿ ಲಾಸ್ಟ್ ಫೈನಾನ್ಷಿಯಲ್ ಬಜೆಟ್, ಈ ವರ್ಷ 4+ ಲಕ್ಷ ಕೋಟಿ ಬಜೆಟ್ ನೀವು ಎತ್ತಿಟ್ಬಿಟ್ಟು ನಿಮಗೆ ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ರೀ. ಯಾವುದೇ ಒಂದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ನಿಮಗೆ. ಸೊ ಜನಸಾಮಾನ್ಯರು ಎಲ್ಗೋಗ್ಬೇಕು? ಜನಸಾಮಾನ್ಯರು ಏನು ಮಾಡಬೇಕು? ಈಗ ನಾನಾಗಲಿ, ಇವರಾಗಲಿ, ನೀವಾಗಲಿ, ನಾವೆಲ್ಲರೂ ಕಷ್ಟಪಟ್ಟು ದುಡಿತೀವಿ, ಕಟ್ಟಿರೋದ್ರಲ್ಲಿ ಒಂದಿಷ್ಟು ಅಂತ ಟ್ಯಾಕ್ಸ್ ಕಟ್ತೀವಿ. ಯಾಕೆ ಕಟ್ತೀವಿ ಟ್ಯಾಕ್ಸ್ನ? ನಮಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ನಮಗೆ ಬೇಕಾಗಿರುವಂಥ ಒಂದು ಸುಭೀಕ್ಷವಾಗಿರುವಂಥ ಅಡ್ಮಿನಿಸ್ಟ್ರೇಷನ್ ನಡೀಬೇಕು, ಪ್ಲಸ್ ಸೇಫ್ಟಿ ಇರಬೇಕು, ಆಮೇಲೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಟ್ಯಾಕ್ಸ್. ಪ್ರಕಾರ ಗ್ಯಾರಂಟಿ ಫಲಾನುಭವಿಗಳು ಯಾರು ಇಲ್ವಾ? ಅದರಿಂದ ಯಾರು ಸುಖ ಕಂಡಿಲ್ಲ ಸರ್. ನೋಡಿ, ನಾವು ಗ್ಯಾರಂಟಿ ಅಗೇನ್ಸ್ಟ್ ಇಲ್ಲ. ನೋಡಿ, ಯಾವೆಲ್ಲ ನಾವು ಒಂದು ಯೋಚನೆ ಅದರ ಫಲಾನುಭವಿಗಳು ಉಪಯುಕ್ತತೆಯನ್ನು ಪಡ್ಕೊಂಡಿದ್ದಾರಲ್ಲ, ಅದನ್ನು ಒಪ್ಕೊಳ್ಬೇಕಲ್ಲ. ನೋಡಿ ನಮ್ಮ ಆರ್ಗ್ಯುಮೆಂಟ್ ಗ್ಯಾರಂಟಿ ವಿರುದ್ಧವಾಗಿ ಅಲ್ಲವೇ ಅಲ್ಲ. ಗ್ಯಾರಂಟಿ ಯಾರು ಫಲಾನುಭವಿಗಳು ಇದ್ದಾರೆ ಮಾತಾಡಿದ್ರಿ, ಜನಗಳು ಒಳ್ಳೆಯದಾಗಬೇಕು ಮಾತಾಡಿದ್ರಿ. ನೋಡಿ, ನಿಮಗೆ ಈಗ ಯಾರಿಗೂ ಉಪಯೋಗ ಆಗಿಲ್ವಾ ಅಂತ, ಯಾವುದೋ ಒಂದು ಸ್ಮಾಲ್ ನಂಬರ್ಸ್ ಅವರಿಗೆ ಕಣ್ಣು ಒರೆಸೋ ಅಂತ ಉಪಯೋಗ ನೋಡಿ ನಿಮಗೆ ನಾನು ಅದಕ್ಕೆ ಹೇಳಿದ್ದು, ಕ್ಯುಮ್ಯುಲೇಟಿವ್ ಆಗಿ ನಿಮಗೆ 4 ಲಕ್ಷ ಕೋಟಿ ನೀವು ಬಜೆಟ್ ಇಟ್ಕೊಂಡು ನೀವು ಓವರ್ ಹೆಡ್ ಕಾಸ್ಟ್ 1.5 ಇಂದ 1.25 ಲಕ್ಷ ಕೋಟಿ ಇದೆ. ಇದು ನಿಮಗೆ ಒಂದು ಸರಿ ಸುಮಾರು 65 ಲಕ್ಷ ಕೋಟಿ ಅಲ್ಲ 65 ಸಾವಿರ ಕೋಟಿ ನಿಮಗೆ ಅಡಿಷನಲ್ ಬಜೆಟ್ ಇದೆ ನಿಮ್ಗೆ ಇದರೊಳಗಡೆ. ಪ್ಲಸ್ ಅರಿಯರ್ಸ್ ನಿಮಗೆ ಏನು ಹಿಂದಿಂದ ಇದೆ, ಆಮೇಲೆ ಇಂಟ್ರೆಸ್ಟ್ಗಳು ಏನು ಕಟ್ತಾ ಇದೀವಿ ನಾವು ತಗೊಂಡಿರೋಂಥ ಸಾಲಗಳು, ಇವೆಲ್ಲ ನೀವು ಕೌಂಟ್ ಮಾಡಿದ್ರೆ ನಿಮ್ಗೆಲ್ಲೂ ಅಭಿವೃದ್ಧಿ ಶೂನ್ಯ. ಆಮೇಲೆ ಯಾಕೆ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ವಿಚಾರಗಳೇ ಒಂದಿಷ್ಟು ತಗೊಂಡಿದ್ದು ಅಂತ ಹೇಳಿದ್ರೆ, ಅವರು KPCC ಪ್ರೆಸಿಡೆಂಟ್, ಸೊ ಅದು ಒಂದು ಜವಾಬ್ದಾರಿ ಇದೆ ಅವ್ರಿಗೆ. ಎರಡನೇದು, ಈಗ DCM ಅಲ್ಲಿ ಕೂತ್ಕೊಂಡು CM ಆಗ್ತೀನಿ ಅಂತ ರೇಸಲ್ಲಿ ಇರುವಂಥವ್ರು ಕೂಡ ಅವರೇನೆ. ಎರಡನೇದು. ಮೂರನೇದು ಇರುವಂಥದ್ದು ನಿಮಗೆ ಬೆಂಗಳೂರು ಉಸ್ತುವಾರಿ ಸಚಿವರು. ನಿಮಗೆ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಎಲ್ಲಿ ನಿಮಗೆ ಹಾಲು ಕೊಡುತ್ತೆ ಹಸು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ವಾಮಿ ಕೊಡುವಂಥದ್ದು. ಇದರೆಲ್ಲದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಇವರು ಉಸ್ತುವಾರಿಗಳಾಗಿ ಹೋಗ್ತಾ ಇದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಈಗ ಇಷ್ಟೆಲ್ಲ ನಾವು ಇಟ್ಕೊಂಡಿರ್ಬೇಕಾದ್ರೆ ಅವ್ರ ಮೇಲೆ ಫೋಕಸ್ ಇದೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ನಾವಿಲ್ಲಿ ಏನು ದಿನ ಬೆಳಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಇವ್ರಿಗೆ CM ಕೊಡ್ತಾರಾ ಕೊಡಲ್ವಾ? ಈಗ May 15 ಅವ್ರು ಹುಟ್ಟದ ಹಬ್ಬ ಬರ್ತಾ ಇದೆ, ಅವ್ರಿಗೇನೋ ಒಂದು ಸ್ಪೆಷಲ್ ಗಿಫ್ಟ್ ಬಂದ್ಬಿಡುತ್ತಂತೆ, ಆಗ್ಬಿಡುತ್ತಂತೆ, ಹೋಗ್ಬಿಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅವರಿಗೆ CM ಕೊಡ್ತಾರೋ, DCM ಕೊಡ್ತಾರೋ, ಇರೋ ಪದವಿನೇ ಕಿತ್ಕೊಳ್ತಾರೋ, ಅಥವಾ ಅವ್ರು ಗಾಳಿನೇ ಕುಡಿತಾರೋ, ಅಥವಾ DK ಕಾಂಗ್ರೆಸ್ ಅಂತ ಇನ್ನೊಂದು 40 ಜನ ತಗೊಂಡು ಆಚೆಗೆ ಹೋಗ್ತಾರೋ, ನಮಗೂ ನಿಮಗೂ ಆಗ್ಬೇಕಾಗಿರೋದು ಬರ್ಬೇಕಾಗಿರೋಂಥದ್ದು ಏನಿದೆ? ನಾವು ಕೇಳೋವಂಥದ್ದು 3 ವರ್ಷ ಆಗ್ತಾ ಬಂತು.
ಒಂದೇ ಒಂದು ಕಲ್ಲಿಡ್ಲಿಲ್ಲ, ಯಾವುದೋ ಗುದ್ಲಿ ಪೂಜೆ ಆಗಲಿಲ್ಲ. ನಾನು ಸ್ವತಃ ಮೊನ್ನೆ ನನ್ನ ಲೈಫಲ್ಲೇ ನಾನು ಬ್ಯಾಂಗ್ಳೂರಲ್ಲಿ ನಾನು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನನಗೆ ಈ ಭಯ ಆಗಿರಲಿಲ್ಲ. ಮೊನ್ನೆ ಬಂದಂಥ ಮಳೆಯಲ್ಲಿ ನಾನು ಕಾರ್ ಡ್ರೈವ್ ಮಾಡಬೇಕಾದ್ರೆ ನಾನು ನಿಜವಾಗ್ಲೂ ಸೇಫಾಗಿ ಒಂದು ಚಾನಲ್ ತಲುಪಲ್ವಾ ಅನ್ನೋದು ನನಗೆ ಗ್ಯಾರಂಟಿ ಇರಲಿಲ್ಲ. 2 ಗಂಟೆ ನಿಮಗೆ 2 ಗಂಟೆ ಒಂದೇ ಒಂದು ಕಿಲೋಮೀಟರ್ ಪಾಸ್ ಆಗಿಲ್ಲ ನಾನು. ಅವಾಗ ನನಗೇನು ಅನ್ನಿಸ್ತು, ಇದು ಎಂಥ ಸರ್ಕಾರ ಇದು ಎಂಥ ಸರ್ಕಾರ, ನಾನೊಬ್ಬ ಈ ರೀತಿ ಅನುಭವಿಸ್ತಾ ಇದ್ದೀನಿ ಅನ್ನೋ ಥರ. ಆದರೆ ಬ್ಯಾಂಗ್ಳೂರಲ್ಲಿ ಇರುವಂಥ ಕೋಟ್ಯಾಂತರ ಜನ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ, ಇದು ನಾನು ಬರೀ ಬ್ಯಾಂಗ್ಳೂರ್ ಮಾಡಿದ್ರೆ ಒಂದು ಸುಲಭವಾದಂತಹ ಸರಳವಾದಂತಹ ಮಾತು, ಇಂದಿನ ಸರ್ಕಾರಗಳದ್ದು ಪಾತ್ರ ಇದೆ ನೋಡಿ. ನಾನು ಅದನ್ನೇ ಹೇಳ್ತಿರೋದು, ನಾನು ಒಂದೇ ಸರ್ಕಾರನೇ ಘೋಷಣೆ ಮಾಡ್ತಾ ಇಲ್ಲ. ಆದ್ರೆ ಈ ಹಿಂದಿನ ಸರ್ಕಾರಗಳನ್ನ ನಾವು ಯಾರು ನಿಮಗೆ 3 ವರ್ಷ ಆಗ್ತಾ ಬಂದ್ರು ಟೇಕ್ ಆಫ್ ಆಗ್ದಂಗೆ ಎಲ್ಲಿದ್ವಿ ನಾವು? DCM, CM, ಶಾಸಕರು, ಕ್ಯಾಬಿನೆಟ್ ರೀಶಫಲ್ ಹಾಗೆ ಇಲ್ಲ, ಟೇಕ್ ಆಫ್ ಆಗಿಲ್ಲ. ಎಲ್ಲಿದೆ ನಿಮ್ಗೆ? ಯಾವ್ದೀಗ ಕ್ಯಾಬಿನೆಟ್ ನಿಮ್ಗಿದೆ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಜವಾಬ್ದಾರಿಗಳೇ ಇಲ್ಲ ರೀ. ಅವರಲ್ಲಿರೋಂಥ ಸಚಿವರೇ ಹೇಳ್ತಾರೆ ನಮ್ಗೆ ಅನುದಾನ ಕೊಟ್ಟಿಲ್ಲ, ನಾವ್ ಏನ್ ಮಾಡೋದು ಕುತ್ಕೊಂಡು, ಕ್ಷೇತ್ರಕ್ಕೆ ಹೋದ್ರೆ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ ನಾವು ಅಂತ ಅವರಲ್ಲಿರುವಂತ ಶಾಸಕರೇ ಹೇಳ್ತಾ ಇದ್ದಾರೆ. ನಿಮಗೆ ಈಗ ಏನಾಗಿದೆ, 2 ಬಣ ಆಗ್ಬಿಟ್ಟಿದೆ. ಒಂದು ಸಿದ್ದರಾಮಯ್ಯನವ್ರ ಬಣ, ಇನ್ನೊಂದು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಬಣ. ನಾವು ಹೇಳ್ತಾ ಇರೋದಲ್ಲ ನೋಡಿ. ಈಗ ಉದಾಹರಣೆ ಕೊಡ್ತೀನಿ ನೋಡಿ, ನಿಮಗೆ ಶಿವಗಂಗವ್ರು ಬಂದ್ಬಿಟ್ಟು 1 ವಾರ ಟೈಮ್ ಲೈನ್ ಕೊಡ್ತಾರೆ. ಯಾರಿಗೆ? ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ 1 ವಾರದಲ್ಲಿ ನೀವು ಬಗೆಹರಿಸಬೇಕು ಅಂತ ಟೈಮ್ ಲೈನ್ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಅವರು ಬಂದ್ಬಿಡ್ತಾರೆ. ಅವ್ರು ಯಾವ ರೀತಿ ಬೆಂಬಲಿಗರು ಬೇರೆ, ಈಗ ನಿಮ್ಮನ್ನ ಇಷ್ಟಪಡೋ ಜನ ಇರ್ತಾರೆ. ಅಲ್ಲ ಸರ್, ಈಗ ಕೇಳಿಸ್ಕೊಳ್ಳಿ, ಕಾರ್ಯಕರ್ತ ಅಂದ್ರೆ ಅವರು ಬೆಂಬಲಿಗರು. ಆದ್ರೆ ಒಬ್ಬ ಶಾಸಕ ಅಂತ ಅಂದ್ರೆ ಅವರು ಒಂದು ಕ್ಷೇತ್ರನ ಪ್ರತಿನಿಧಿಸುವಂತ ಒಬ್ಬ ಶಾಸಕ, ಅವರು ಜವಾಬ್ದಾರಿ ಇರುವಂತವ್ರು. ಸೊ ನಿಮಗೆ ಶಾಸಕರು ಬಂದ್ಬಿಟ್ಟು ಹೇಳಿಕೆ ಕೊಡೋ ಅಂತದ್ದು ಏನಿದೆ ಅಲ್ಲಿ, ಇಕ್ಬಾಲ್ ಹುಸೇನ್ ಅವ್ರು ಏನ್ ಹೇಳ್ತಾರೆ, ಮೇ 15ಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿನೇ ಆಗೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ? ವೈ ಆರ್ ಯು ಡಿಸ್ಟೆಬಿಲೈಸಿಂಗ್? ತಪ್ಪೇನು ನೋಡಿ, ಆಗ್ಲಿ ಅಂತ ನಾವು ಇಷ್ಟಪಡ್ತಾ ಇದೀವಿ ಅಂತ ಅವ್ರು ಹೇಳ್ಕೊಳ್ಳಿ. ಆದ್ರೆ ನಿಮ್ ಸ್ಟೇಟ್ಮೆಂಟ್ಗಳನ್ನ ಆಗ್ತಾರೆ ಅಥವಾ ಆಗೇ ಬಿಡ್ತಾರೆ, ಡಿಸ್ಟೆಬಿಲೈಸ್ ಆಗೋಗ್ಬಿಡುತ್ತೆ ಗೌರ್ಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಆಡಳಿತ ಎಲ್ಲಿಂದ ನಡೆಯುತ್ತೆ? ಆಡಳಿತ ನಿಮ್ಗೆ ಎಲ್ಲೂ ನಡೆಯಕ್ಕಾಗಲ್ವಲ್ಲ. ಈಗ ನಿಮ್ ಕುರ್ಚಿ ಇಲ್ಲಿದೆ. ನೋ ಸರ್, ನಮ್ಗೆ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ಲೀಸ್ಟ್ ಬಾದರ್ಡ್ ಸರ್, ನಾನಾಗ್ಲಿ ಅಥವಾ ನಮ್ಮ ರಾಜ್ಯದ ಪ್ರಜೆಗಳಾಗ್ಲಿ. ಆದ್ರೆ ಆ ಹೇಳಿಕೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ರಘುನಾಥ್ ಅವರು, ಕುಣಿಗಲ್ ಶಾಸಕರು, ಈ ಒಂದು ಸೆಲೆಕ್ಟೆಡ್ 5-6 ಜನ ಏನಿದ್ದಾರೆ, ಇವ್ರುಗಳು ಬಂದ್ಬಿಟ್ಟು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನೊಂದು ಬಣ ನಿಮ್ಗೆ ಏನಿದ್ದಾರೆ, ಇವರೆಲ್ಲ ಬಂದ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಪರ ಮಾತಾಡ್ತಾರೆ. ಈ ಎಲ್ಲದಕ್ಕೂ ಹೈಕಮಾಂಡ್ ಇಷ್ಟು ದಿನ ಬಾಯ್ನೇ ತೆಗಿತಿಲ್ದಿರುವಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ. ಅವ್ರು ಬಂದ್ಬಿಟ್ಟು ಯಾರೋ ಅನ್ಕೊಂತಾ ಇದ್ದಾರೆ, ನಾನು CM ಆದ್ರೆ ಏನ್ ತಪ್ಪಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಅನ್ನೋಂಥದ್ದು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಲ್ಲಿ ಇಲ್ಲವೇ ಇಲ್ಲ. ಅಥವಾ ಇದೆ ಅಂತ ಹೇಳಿದ್ರೆ ಒಬ್ಬ ಹಿರಿಯ ನಾಯಕರು, ಅವರು ಎಷ್ಟು ಮೋರ್ ದೆನ್ 50 years ರಾಜಕೀಯ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಬಂದ್ಬಿಟ್ಟು, ಇಲ್ಲ ನೀವೇ CM ಆಗಿ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಥವಾ DK ಶಿವಕುಮಾರ್ ಅವರೇ ನಿಮಗೆ ಅಲ್ಲ ಸರ್, ಅಲ್ಲ ಈ ಏಜ್ ಅಲ್ಲಿ ಬಂದ್ಬಿಟ್ಟು ಈಗ ಅವರು ಅಟ್ಲೀಸ್ಟ್ ಒಂದು ಗಟ್ಟಿತನವಾಗಿ, ಹೌದು ಇಲ್ಲ ರೀ ನಾನೇ ಒಬ್ಬ ದಲಿತ ನಾಯಕ, ನಾನೇ ಇದ್ದೀನಿ, ನಾನೇ CM ಯಾಕೆ ಆಗ್ಬಾರ್ದು, ನಾನೇ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ ಹೇಳಕ್ ಆಗ್ತಾ ಇಲ್ವಲ್ಲ ಅವ್ರ ಕೈಲಿ. ಅಷ್ಟು ವೀಕ್ ಆಗಿದೆ ಕಾಂಗ್ರೆಸ್, ಇಷ್ಟು ವೀಕ್ ಆಗಿದೆ ಕಾಂಗ್ರೆಸ್ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರುವಂತದ್ದು.